ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಗುರು ರಾಶಿ ಪರಿವರ್ತನಾ ಕಾಲದ ಸಮಯ ಜೂನ್ 2ರಿಂದ 2027 ಜೂನ್ವರೆಗೂ ಕೂಡ ವಿಶೇಷವಾಗಿ ಈ ವರ್ಷ ಪೂರ್ತಿ ಹೇಗಿರುತ್ತೆ ಈ ರಾಶಿಯವರಿಗೆ ಅನ್ನುವಂಥದ್ರ ಬಗ್ಗೆ ದ್ವಾದಶ ರಾಶಿಗಳ ಭವಿಷ್ಯದಲ್ಲಿ ಮುಖ್ಯವಾಗಿ ಇವತ್ತು ತಗೊಂಡುಕೊಂಡಂಥ ರಾಶಿ ಕುಂಭರಾಶಿ. ಈ ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಹೇಗಿರ್ತಾನೆ ಗುರು, ಯಾವ ರೀತಿ ಫಲ ಕೊಡ್ತಾನೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಈ ಕುಂಭರಾಶಿಯವ್ರಿಗೆ ಏನಾಗುತ್ತೆ, ಈ ರಾಶಿಯಲ್ಲಿ ಸ್ವಲ್ಪ ಷಷ್ಠ ಭಾವ 6ನೇ ಭಾವಕ್ಕೆ ಹೋಗ್ತಾನೆ, ಅಂದರೆ ಗುರುಬಲದ ಕೊರತೆ ಇದೆ ಜೂನಿಂದ. ಆದರೆ ಮತ್ತೆ ಅಕ್ಟೋಬರ್ 31ರಿಂದ ಅತಿಚಾರದ ಫಲವಾಗಿ ಒಂದು 2.5 ತಿಂಗಳು, ಅಂದರೆ ಜನವರಿ 24, 2027ವರೆಗೂ ಸ್ವಲ್ಪ ಬಲ ಬರುತ್ತೆ, ಸಪ್ತಮ ಭಾವಕ್ಕೆ ಬಲ ಬರುತ್ತೆ. ಇಂಥ ಒಂದು ಸಂದರ್ಭ. ಅದಕ್ಕೂ ಮುಂಚೆ ಅಕ್ಟೋಬರ್, ಅಂದರೆ ಜೂನ್ 2ರಿಂದ ಅಕ್ಟೋಬರ್ 31ವರೆಗೂ ಷಷ್ಠ, ಮತ್ತು ಜನವರಿ 24ರಿಂದ ಮತ್ತೆ ವರ್ಷ ಪೂರ್ತಿ ಅಂದರೆ ಜೂನ್ವರೆಗೂ ಕೂಡ ಮತ್ತೆ ಅವನು ಷಷ್ಠ ಭಾವದಲ್ಲೇ ಹೋಗ್ತಕ್ಕಂಥ ಗುರು ಇರೋದರಿಂದ ಸ್ವಲ್ಪ ಗುರುಬಲದ ಕೊರತೆ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ 7.5 ಎಫೆಕ್ಟು ಕೂಡ ಈ ರಾಶಿಯವರಿಗಿದೆ. 7 ವರ್ಷದ ಶನಿಯ ಪ್ರಭಾವ ಮತ್ತು ಜನ್ಮರಾಶಿಯಲ್ಲಿ ರಾಹು ಇರ್ತಾನೆ. ಏನಾಗಿಬಿಡುತ್ತೆ, ದ್ವಂದ್ವ, ಡಿವೆಲ್ಮೆಂಟ್ ತುಂಬ ಆಗುತ್ತದೆ. ನಿಮಗೆ ಏನು ಮಾಡಬೇಕು ಅನ್ನೋದು ಅರ್ಥ ಆಗಲ್ಲ. ನಿಮ್ಮಲ್ಲಿ ಒಂದು ಬಂಡಿಯಷ್ಟು ವಿದ್ಯೆ ಇರಬಹುದು, ಅದನ್ನು ಸದುಪಯೋಗ ಆಗೋದಿಲ್ಲ, ಅದನ್ನು ಸದುಪಯೋಗ ಮಾಡೋಕ್ಕೆ ಅವಕಾಶ ಸಿಗೋದಿಲ್ಲ. ನಿಮ್ಮಲ್ಲೇ ದ್ವಂದ್ವ, ಇದೆಲ್ಲವೂ ಕೂಡ ನಿರ್ಮಾಣ ಆಗತಕ್ಕಂಥದ್ದು ಈ ರಾಹುವಿನಿಂದ ಆಗ್ತಾ ಇದೆ. ಈ 7 ವರ್ಷ ಶನಿ ಕೊನೆಗೆ ವಯಸ್ಸಿನ ಪ್ರಭಾವ ಅಂತ ಹೇಳ್ತೀವಿ. ಯಾರಿಗೊಬ್ಬರು ಕೂಡ ಹುಟ್ಟಿದಾಗಲೇ ಬಂದುಬಿಡುತ್ತೆ, ಯಾರಿಗೋ ಒಬ್ಬರಿಗೆ ಎಜುಕೇಷನ್ ಕಾಲದಲ್ಲಿ ಬರುತ್ತೆ, ಯಾರಿಗೊಬ್ಬರಿಗೆ ಕೆಲಸ ಮಾಡಬೇಕು ಅಂದರೆ ಉದ್ಯೋಗ ಹುಡುಕಬೇಕು ಆ ಕಾಲದಲ್ಲಿ ಬರುತ್ತೆ, ಕೆಲವೊಬ್ಬರಿಗೆ ಕೆಲಸ ಮಾಡ್ತಾ ಇರಬೇಕಾದ್ರೇ ಬಂದುಬಿಡುತ್ತೆ. ಈ ರೀತಿ 7.5 ಬರುವಂಥ ಅವಧಿಗಳಿರುತ್ತೆ. ಎಲ್ರಿಗೂ ಒಂದೇ ಥರ ಇರಲ್ಲ. ಆದರೆ ಈ ಕುಂಭರಾಶಿಯವರಿಗೆ ಇನ್ನು 7.5 ಇದು ಕೊನೆ ಗಳಿಗೆಯಲ್ಲಿ ಇದೆಯೋ, ಒಂದು ಸಾರಿ ಇವರಿಗೆ ಬಂದು ಹೋಗಿದ್ದಿದ್ರೆ ಈ ದಶೆಯಲ್ಲಿ ತುಂಬ ಚೆನ್ನಾಗಿರ್ತಾನೆ. ಅಂದರೆ 30 ವರ್ಷದ ನಂತರ ಒಂದು ಸಾರಿ ಬರುತ್ತೆ 7 ವರ್ಷದ ಪ್ರಭಾವ. 30 ವರ್ಷಕ್ಕೆ ಒಂದು ಸಾರಿ, ಅಂದರೆ ಹುಟ್ಟಿದಾಗ ಇದ್ದಂಥ ಶನಿ ಇದ್ದರೆ ಅವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡೋ ಟೈಮಿಗೆ ಶನೇಶ್ವರ 7.5 ಬಂದುಬಿಡುತ್ತೆ. ಈ ಟೈಮಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಆದರೆ ಫಸ್ಟು, ಸೆಕೆಂಡ್, ಥರ್ಡ್ 3 ಹಂತ ಇರುತ್ತೆ. ಅಂದರೆ 2.5 ವರ್ಷ ಹೀಗೆ 1ನೇ ಹಂತದಲ್ಲಿ ತೊಂದರೆಗಳಾದರೆ ಲಾಸ್ಟ್ ಹಂತದಲ್ಲಿ ಉತ್ತಮ ಫಲ ಕೊಡ್ತಾನೆ. ಅಂದರೆ ಕುಂಭರಾಶಿಯವರಿಗೆ ಈಗ ಲಾಸ್ಟ್ ಹಂತ ಇದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವರಿಗೆ 35 ವರ್ಷ ಆಗಿದ್ದಿದ್ದರೆ ಮುಂದೆ ಬರುವಂಥ ಕಾಲ ಶನೀಶ್ವರ ಪರಿವರ್ತನೆ ಆಗೋದ್ರೊಳಗಡೆ ಹೆಚ್ಚಿನ ಫಲವನ್ನು ಸಿಗ್ತದೆ ಅಂತ ಹೇಳ್ಬೋದು. ಆದರೆ ಈ ವರ್ಷದಲ್ಲಿ ಗುರುವಿನ ಸ್ವಲ್ಪ ಕೊರತೆ ಆಗಿರೋದ್ರಿಂದ ನಿಮ್ಮ ಪ್ರಯತ್ನಶೀಲತೆ ತುಂಬ ಇರಬೇಕು. ಈಗೇನು ಮಾಡ್ತಾ ಇದ್ದೀರಲ್ಲ, ಉದ್ಯೋಗ ಇರಬಹುದು ಅಥವಾ ನೀವು ಏನೋ ಒಂದು ಮಾಡ್ತಾಯಿದ್ರೂ ಕೂಡ ಅದಕ್ಕೊಂದು ಅರ್ಥ ಇದೆ. ಯಾಕೆಂದರೆ ಎಲ್ಲೋ ಹೋಗಿಬಿಡ್ತು ಅಂತಲ್ಲೇ ನೀವು ಪಶ್ಚಾತ್ತಾಪ ಪಡಬೇಡಿ. ಅದೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ಗೆ ಹೋಗ್ತಾಯಿದೆ. ಅಂದರೆ ಮುಂದೆ ಬರೋ ಲಾಭಕ್ಕೆ ಇದೆಲ್ಲ ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ ಅಂದ್ಕೊಳ್ಳಿ. ಲಾಸ್ ಆಯಿತು ಅಂತ ತಲೆ ಮೇಲೆ ಕೈ ಹಾಕೊಂಡು ಕೂಡ್ಕೋಬೇಡಿ. ಯಾಕೆಂದರೆ ಈ ಕುಂಭರಾಶಿಯವರು ಅವರು ಏನೋ ಮಾಡಿದರೂ ಕೂಡ ಅವ್ರಿಗೆ ಲಾಭ ಬಂದೇ ಬರುತ್ತೆ. ಆದರೆ ಶನೇಶ್ವರ 2ನೇ ಮನೆಯಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಕುಟುಂಬ ಕಲಹ ನಿರ್ಮಾಣ ಮಾಡತಕ್ಕಂಥ ಪ್ರಶ್ನೆ ಇದೆ. ವಾಗ್ಯುದ್ಧಗಳು ನಡೆಯುವಂಥ ಸಂದರ್ಭ ಇದೆ. ಇಲ್ಲ ಸಲ್ಲದ ಜನರ ಒಂದು ಚುಚ್ಚುವಿಕೆಯಿಂದ ಕೂಡ ಕುಟುಂಬದ ವಾತಾವರಣ ಹದಗೆಡುವಂಥದ್ದಿದೆ. ಹೀಗಾಗಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಮೇಲಿದ್ರೆ ಎಫೆಕ್ಟ್ಗಳು ತುಂಬ ಆಗುತ್ತೆ. ಹಾಗಾಗಿ ಹೆಣ್ಣುಮಕ್ಕಳು ಕೂಡ ಯಾರಿಗೂ ಕಿವಿ ಕೊಡದೇ ತಮ್ಮ ಬದುಕು, ತಮ್ಮ ಬಾಳ್ವೆ ನೋಡ್ಕೋಬೇಕು. ಯಾಕೆಂದರೆ ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲವನ್ನೂ ಹೇಳಿದ ಮಾತಿನ ಪ್ರಕಾರ ನಂಬಕ್ಕೆ ಹೋಗಬೇಡಿ. ಸತ್ಯ ಮತ್ತು ಅಸತ್ಯಕ್ಕೆ ಕೇವಲ 4 ಬೆರಳಿನ ಅಂತರ ಇದೆ ಅಂತ ಹೇಳ್ತಾರಲ್ಲ, ಹಾಗೆ ಅದನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಬದುಕಿನಲ್ಲಿ ಪರಿವರ್ತನೆ ಕಾಣ್ತೀರಿ. ಮುಖ್ಯವಾಗಿ ಈ ಉದ್ಯೋಗ ಮಾಡ್ತಕ್ಕಂಥವ್ರು, ಅಂದರೆ ಖಾಸಗಿ ಉದ್ಯೋಗ ಮಾಡ್ತಕ್ಕಂಥವರಿಗೆ ರಾಹುವಿನ ಎಫೆಕ್ಟಿನಿಂದ ಯಶಸ್ವಿ ಫಲ ಸಿಗುತ್ತೆ. ದೇಶ ವಿದೇಶದ ಕನಸು ಹೊತ್ಕೊಂಡವರಿಗೆ ರಾಹು ಫಲ ಕೊಡ್ತಾನೆ. ಲಗ್ನದಲ್ಲಿ ಬಂದಿದ್ದರೂ ಕೂಡ ಅವರವರ ಉದ್ದೇಶಕ್ಕಾಗಿ ಆ ಗ್ರಹಗಳ ಆ ಫಲಗಳನ್ನು ಕೊಡ್ತಾರೆ. ಹಾಗೆ ಉದ್ಯೋಗಾಕಾಂಕ್ಷಿಗಳು ಏನಾದರೂ ಇದ್ದರೆ, ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥದ್ದಿದ್ದರೆ ರಾಹುವಿನಿಂದ ಸ್ವಲ್ಪ ಬಲ ಸಿಗುತ್ತೆ. ಧನಪ್ರಾಪ್ತಿಗೋಸ್ಕರ ಶನಿ, ಯಾಕೆಂದರೆ ವಿದೇಶಕ್ಕೆ ಕಳಿಸ್ಬೇಕು ಅನ್ನೋದೇ ಶನಿ ರಾಹು. ಹಾಗಾಗಿ ಅಲ್ಲಿ ಬೇರೆ ದೇಶಕ್ಕೆ ಹೋಗಬೇಕು, ಬೇರೆ ಒಂದು ವಾತಾವರಣದಲ್ಲಿ ಬದುಕಬೇಕು, ಈ ಸಂಸ್ಕೃತಿ ಬೇರೆ ರೀತಿಯಲ್ಲಿ ಇರಬೇಕು ಅಂಥ ಕ್ಷೇತ್ರದಲ್ಲಿ ಬದುಕಬೇಕಾದ್ರೆ ಶನೇಶ್ವರ ಬೇರೆ ರೀತಿಯಲ್ಲಿ ಬದುಕಿಸ್ತಾನೆ. ಹಾಗಾಗಿ ಬೇರೆ ದೇಶದಲ್ಲಿ ಅವ್ರಿಗೆ ಬದುಕುವಂಥ ಯೋಗ ಅಥವಾ ಬೇರೆ ರಾಜ್ಯದಲ್ಲೇ ಅವ್ರು ಕೆಲಸ ಮಾಡುವಂಥ ಯೋಗ ಬಂದರೂ ಕೂಡ ಕಣ್ಮುಚ್ಚಿಕೊಂಡು ಕಾರ್ಯ ಮಾಡಿ ಯಶಸ್ವಿಗೊಳ್ತಾರೆ. ಯಾಕೆಂದರೆ ಇವತ್ತಿನ ಪರಿಶ್ರಮ ನಾಳೆಗೆ ಉತ್ತಮವಾದಂಥ ಒಂದು ಅಡಿಪಾಯವನ್ನು ಹಾಕಿಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಬೇಸರ ಅಥವಾ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿಂಜರಿಯಬೇಡಿ ಅಂತ ಹೇಳ್ಬೋದು. ಅದರ ಜೊತೆಗೆ ನಿಮಗೆ ಈ 6ನೇ ಮನೆಯಲ್ಲಿ ಗುರು ಬಂದಾಗ ಸ್ವಲ್ಪ ಉದರ ವ್ಯಾಧಿಯ ಜೊತೆಗೆ ಈ ಗರ್ಭವತಿ ಸ್ತ್ರೀಯರು ಕೂಡ ಸ್ವಲ್ಪ ಜಾಗೃತರಾಗಿರಬೇಕು ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಭ್ರೂಣ ದೋಷ ಅಂತಕ್ಕಂಥ ರೋಗ ಬರುವಂಥದ್ದು ಆಗಿದೆ. ಭ್ರೂಣದಲ್ಲಿ ಕೆಲವು ದೋಷಗಳಾಗುವಂಥದ್ದು, ಅದು ಭ್ರೂಣದ ಅಂದರೆ ಯಾವುದೋ ರೀತಿಯ ಮಗುವಿನ ಆರೋಗ್ಯ ಕೆಟ್ಟು ಹೋಗುವಂಥದ್ದಾಗುತ್ತೆ ಹೊಟ್ಟೆಯಲ್ಲೇ. ಹಾಗಾಗಿ ಸ್ವಲ್ಪ ಗರ್ಭವತಿಯವರು ತುಂಬ ಆರಾಮಾಗಿ ಚೆನ್ನಾಗಿರಬೇಕು. ಜೊತೆ ಯೋಚನೆ ಮಾಡುವಂಥದ್ರಲ್ಲಿ ಕೂಡ ತಪ್ಪಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಹಿಂಗಾಗಿಬಿಡುತ್ತೆ ಅಂತ ಹೇಳ್ಬಿಟ್ರು, ಹಿಂಗಾಗುತ್ತೆ ಅಂತ ಯೋಚನೆ ಮಾಡಬೇಡಿ.
ಕೇವಲ ನೀವು ಇಷ್ಟೇ ಶ್ರೀಮದ್ ಭಾಗವತ ಇದರ ಒಂದು 6ನೇ ಸ್ಕಂದವನ್ನು ಯಾರು ಪಾರಾಯಣ ಮಾಡ್ತಾರೋ ಕುಂಭರಾಶಿಯಲ್ಲಿದ್ದವರು ಖಂಡಿತವಾಗಿ ಇವರಿಗೆ ಇಂಥ ದೋಷಗಳಿಂದ ಮುಕ್ತರಾಗಿಬಿಡುತ್ತೆ. ಶ್ರೀಮದ್ ಭಾಗವತದ 6ನೇ ಸ್ಕಂದ ಅಂತಂದರೆ 6ನೇ ಸ್ಕಂದವನ್ನು ನೀವು ಪಾರಾಯಣ ಮಾಡೋದರಿಂದ ಈ ರೋಗಗಳು, ರುಜುನಾನುಗಳು ಅಥವಾ ಪುತ್ರ ಆಕಾಂಕ್ಷಿಗಳು, ಸಂತಾನ ಆಕಾಂಕ್ಷಿಗಳು ಯಾರಿದ್ದಾರೋ ಅವರಿಗೆ ಈ ವರ್ಷ ಗುರುಫಲ ಒಳ್ಳೆಯದನ್ನು ಕೊಡ್ತಾನೆ. ಅದು ಮಾಡದೇ ಇದ್ದವ್ರು ಕೆಟ್ಟದಾಗಿ ಬಿಡ್ತಾ ಅಂತಾನಲ್ಲ, ಆದರೆ ಅವ್ರಿಗೆ ದಶಾಬಲ ಚೆನ್ನಾಗಿತ್ತು ಅಂತ ಹೇಳಿದರೆ ಅವ್ರ ಮೊನ್ನೆ ಹಿಡಿದಿದ್ದೆಲ್ಲ ಚಿನ್ನ ಆಗುತ್ತೆ. ಆದರೆ ಸದ್ಯ ಗೋಚಾರ ಬಲದಲ್ಲಿ ನಾನು ಹೇಳ್ತಕ್ಕಂಥದ್ದು ಗುರು 6ನೇ ಮನೆಯಲ್ಲಿ ಹೋಗಿರೋದ್ರಿಂದ ಈ ಥರದ ತೊಂದರೆಗಳೆಲ್ಲ ಆಗತಕ್ಕಂಥ ಸೂಚನೆ ಇದೆ, ಜಾಗೃತಿ ವಹಿಸಿ. ಆದರೆ ಸಪ್ತಮ ಭಾವದಲ್ಲಿ ಕೇತು ಇದೆ. ನಿಮ್ಮ ಜೀವನ ಸಂಗಾತಿಯನ್ನು ಬುದ್ಧಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಮಾಡೋಕ್ಕೆ ಅಂತ ಕೆಲವು ಜನ ಕುಂತಿರ್ತಾರೆ. ಅಂದರೆ ನಿಮ್ಮಿಬ್ಬರ ಮಧ್ಯದಲ್ಲೇ ಕಂದರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ. ಅಂಥ ಉದ್ದೇಶವನ್ನು ಇಟ್ಕೊಂಡಂಥ ಜನರ ಜೊತೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರು ಇರ್ತಾರೆ, ಅಥವಾ ಅವರ ಒಂದು ಸಹವಾಸ ಕೂಡ ಬೇರೆ ಬೇರೆ ಥರ ಇರುವಂಥದ್ದು ಸೂಚನೆ ಕಾಣುತ್ತೆ. ಯಾರು ಹೇಳಿಬಿಡ್ತಾರೆ, ಅದು ಇರಲ್ಲ, ಆದರೂ ಇದೆ ಅಂತ ಹೇಳಿ ನಿಮ್ಮ ಮನಸ್ತಾಪವನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೊರತೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಜಾಗೃತಿ ವಹಿಸ್ಕೊಳ್ಳಿ. ಮತ್ತು ನೌಕರಸ್ಥರರು ಅಂದರೆ ಈಗ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಅಷ್ಟೇನು ತೊಂದರೆಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಆಲ್ರೆಡಿ ಸರ್ಕಾರಿ ನೌಕರಿ ಮಾಡುವಂಥವ್ರು 21, 22, 5 ವರ್ಷದ ನಂತರನೇ ಇರ್ತಾರೆ. ಆಗಿರೋದ್ರಿಂದ ಈ ಕೊನೆಯ ಹಂತದ ಶನೀಶ್ವರ ಅಷ್ಟೊಂದು ತೊಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕುಂಭರಾಶಿಯವರು ಮುಂದೆ ನಿಮ್ಮ ಅಂದರೆ ನಿಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಹತೋಟಿ, ನಿಮ್ಮ ಮನಸ್ಸನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಸ್ವಲ್ಪ ನಿಮಗೆ ಸಪ್ತಮ ಭಾವಕ್ಕಿರ್ತಕ್ಕಂಥ ಕೇತು ಈ ವಂಚನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಹೇಗೆ ಅಂದರೆ ಗುರು ಬಂದುಬಿಡ್ತಾನೆ ಇಲ್ಲಿ ಸ್ವಲ್ಪ ದಿವಸದ ನಂತರ, ಅಂದರೆ ಅಕ್ಟೋಬರ್ 31 ನಂತರ ಈ ಸಪ್ತಮಕ್ಕೆ ಕೇತು ಜೊತೆ ಗುರು ಬರ್ತಾನೆ. ಆಗೇನಾಗ್ಬಿಡುತ್ತೆ, ನಿಮಗೆ ನಯವಂಚನೆ ಆಗುತ್ತೆ. ಅಂದರೆ ಪ್ರೀತಿಯಿಂದಲೇ ನಿಮಗೆ ವಂಚನೆ ಮಾಡ್ತಾರೆ. ಅರ್ಥಾತ್ ನಿಮ್ಗೆ ಯಾವುದೋ ಒಂದು ಅಪವಾದ ನಿಂದನೆಗಳು ಬರುವುದು, ಸರ್ಕಾರಿ ಒತ್ತಡ ತೊಂದರೆ, ಕೆಲಸದಲ್ಲಿ ತೊಂದರೆ ಆಗುವಂಥ ಯೋಗ ಕೂಡ ಬರುತ್ತೆ. ಒಂದು 2 ತಿಂಗಳು ಬಹಳಷ್ಟು ಜಾಗೃತಿ ವಹಿಸ್ಕೊಳ್ಳಿ. ಏನೋ ಒಂದು ನಡೀತಾ ಇರ್ತವೆ ಅಂತ ನಡೆದಂಥ ವಿಷಯಗಳಲ್ಲಿ ಕೂಡ ಸ್ವಲ್ಪ ಜಾಗೃತರಾಗಿರಿ. ಯಾರಿಗೂ ನೀವು ವರಿಷ್ಠ ಅಧಿಕಾರಿಯಿಂದ ಹಿಡಿದು ಸಾಮಾನ್ಯ ದರ್ಜೆ ಜನರಿಗೂ ಕೂಡ ವಿರೋಧವನ್ನು ಹಾಕಿಕೊಳ್ಳೋದೇ ನಿಮ್ಮ ಕೆಲಸವನ್ನು ಮಾಡಿ ಉದ್ಯೋಗದಲ್ಲಿ ಸಮೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಖಾಸಗಿ ಕ್ಷೇತ್ರದಲ್ಲಿರುವಂಥವ್ರು ಸ್ವಲ್ಪ ಓಡಾಟ ಜಾಸ್ತಿ ಇದೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಒಂದು ಕಡೆ ಸೇರೋದಂಥದ್ದೆಲ್ಲ, ಅದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಸೇರುವಂಥದ್ದು. ಆದರೆ ಪ್ರಗತಿ ಅಂತೂ ಖಂಡಿತ ಆಗುತ್ತೆ. ಹಾಗೇನಾದರೂ ಅವಕಾಶ ಬಂದರೆ ವಿಕಾಸದ ಅವಕಾಶ ಬಂದರೆ ಮಾಡಿ, ಖಂಡಿತ ಯಶಸ್ವಿ ಆಗುತ್ತೆ ಅಂತ ಕುಂಭರಾಶಿಯವರಿಗೆ ಹೇಳ್ಬೋದು. ಜೊತೆಗೆ ನಿಮ್ಗೆ ಹೇಳುವಂಥದ್ದು ಒಂದು ಉಪಾಯ ಅಂತಕ್ಕಂಥದ್ದು ಶ್ರೀಮದ್ ಭಾಗವತದ 6ನೇ ಸ್ಕಂದವನ್ನು ಗರ್ಭವತಿ ಸ್ತ್ರೀಯರಾಗ್ಬೋದು, ಉದ್ಯೋಗ ಆಕಾಂಕ್ಷೆ ಆಗ್ಬೋದು, ಅನಾರೋಗ್ಯಕಾರಕರಾಗ್ಬೋದು, ಚಿಕ್ಕ ಮಕ್ಕಳು ಸಹ ಅದನ್ನು ಕೇಳ್ಬೋದು. ಯಾರಾದರೂ ಹೇಳ್ತಾ ಇದ್ರೆ ಅದು ಕೇಳ್ಬೋದು. ಶ್ರವಣ, ಕೀರ್ತನ, ಸ್ಮರಣ ಹೀಗೆಲ್ಲ ನವವಿಧ ಭಕ್ತಿಗಳಲ್ಲಿ ಸ್ಮರಣೆಯೂ ಮಾಡ್ಬೋದು. ಇಂಥ ರೀತಿಯಲ್ಲಿ ನೀವು ಭಾಗವತ ಗ್ರಂಥದ 6ನೇ ಸ್ಕಂದವನ್ನು ಪಾರಾಯಣ ಮಾಡೋದರಿಂದ ಕುಂಭರಾಶಿಯವರಿಗೆ ಬರ್ತಕ್ಕಂಥ ಎಲ್ಲ ದೋಷ ಮುಕ್ತಿರಾಗ್ತೀರಾ. ಇಷ್ಟವಾದಂಥ ವಸ್ತು ಸಿಗುತ್ತೆ. ಆದರೆ ಮನಸ್ಸು ನಿಮಗೆ ಚೆನ್ನಾಗಿರಬೇಕು. ಆಧ್ಯಾತ್ಮಿಕ ಪ್ರೇರಣೆ ಇರಲಿ, ಗುರು ಹಿರಿಯರ ಮೇಲೆ ಗೌರವ ಇರಲಿ ಅಂತ ಹೇಳ್ತಾ ಕುಂಭರಾಶಿಯವರ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.